ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಬ್ಕರ್. ಡಿಕೆ ವಿರುದ್ಧ ಕುಮಾರಸ್ವಾಮಿ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಡಿಕೆ ಶಿವಕುಮಾರ್ 100 ಕೋಟಿ ರಹಸ್ಯ ಏನಿದು? ಹಾಗಾದ್ರೆ ಡಿಕೆ ಶಿವಕುಮಾರ್ಗೆ ಸಂಕಷ್ಟ ತಂದಿಡಲಿದೆಯಾ ಈ ವಿಚಾರ? ಚನ್ನಪಟ್ಟಣ ಎಲೆಕ್ಷನ್ ಹೊತ್ತಿನಲ್ಲಿ ಕುಮಾರಸ್ವಾಮಿ ಅವರು ತೆಗೆದಿರುವಂಥ ವಿಷಯ ಏನು? ನಿಖಿಲ್ ಕುಮಾರಸ್ವಾಮಿ ಭವಿಷ್ಯ ಭದ್ರ ಮಾಡಲೇಬೇಕು ಈ ಸಲ. ಯಾಕೆ ಅವ್ರು ಸುಮ್ಮನೆ ಕೂರಬೇಕು ಮುಂದಿನ ಎಲೆಕ್ಷನ್ ತನಕ ಅನ್ನೋ ಲೆಕ್ಕಾಚಾರ ಹಾಕ್ಕೊಂಡಂಗೆ ಕಾಣಿಸ್ತಿದ್ದಿಲ್ಲ. ಕುಮಾರಸ್ವಾಮಿ ಅವರು ಕೊನೆ ಕ್ಷಣದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಏನು ಟ್ವಿಸ್ಟ್ ಕೊಡ್ತಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಇನ್ನೇನು ಘೋಷಣೆ ಆಗುತ್ತೆ ನಾಡಿದ್ದು. ಈ ಟೈಮಲ್ಲಿ ಟ್ವಿಸ್ಟ್ ಕೊಡ್ತಿದ್ದಾರೆ ಕುಮಾರಸ್ವಾಮಿ ಅವರು. ಈಗ ಡಿಕೆ ವಿರುದ್ಧ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಏನದು ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಭಾವನಾತ್ಮಕವಾಗಿ ಈಗ ಚನ್ನಪಟ್ಟಣ ಜನರ ಮೊರೆ ಹೋಗಿದ್ದಾರೆ ಕುಮಾರಸ್ವಾಮಿ ಅವರು. ಮಂಡ್ಯದಲ್ಲೂ ನಾನು ನಿಲ್ಬೇಕು ಅಂದ್ಕೊಂಡಿರಲಿಲ್ಲ, ನಿಖಿಲ್ ನಿಲ್ಸೋದಕ್ಕೆ ಹೋಗಿದ್ದೆ, ಆದರೆ ರಾಮನಗರಕ್ಕೆ ಹೋದೆ. ಮಂಡ್ಯ ಮೊದಲು ಹೋಗಿದ್ದೆ, ಸೋಲಿಸಿದ್ರು. ರಾಮನಗರಕ್ಕೆ ಹೋದೆ, ರಾಮನಗರ ಸೋತೆ ಅಂತ ಮತ್ತೆ ಮಂಡ್ಯಕ್ಕೆ ಬಂದರೆ ಜನ ನನ್ನನ್ನು ಹೇಗೆ ನಂಬ್ತಾರೆ ಅಂತ ಮನಸ್ಸೇ ಮಾಡಲಿಲ್ಲ ನಿಖಿಲ್. ನಾನು ನಿಂತರೆ ರಾಮನಗರ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಆದರೆ ಮಂಡ್ಯದ ಜನ ಆಗಲಿ ರಾಮನಗರದ ಜನ ಆಗಲಿ ನಿನ್ನನ್ನು ಸೋಲಿಸಿಲ್ಲ, ಸಂಚು ಸೋಲಿಸಿದೆಯಪ್ಪ ಅಂತ ನಾನು ಅರ್ಥ ಮಾಡಿಸಿದ್ದೀನಿ ಅನ್ನುವ ಮೂಲಕ ಯಾಕಾಗಬಾರ್ದು ನಿಖಿಲ್ ಅಭ್ಯರ್ಥಿ ಅನ್ನೋದನ್ನು ನಿಧಾನಕ್ಕೆ ಜನರಿಗೆ, ಕಾರ್ಯಕರ್ತರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಶುರುವಾಗೇ ಬಿಟ್ಟಂಗೆ ಕಾಣಿಸ್ತಿದೆ ಕುಮಾರಸ್ವಾಮಿ ಅವರ ಮಾತಲ್ಲಿ. ಚನ್ನಪಟ್ಟಣದಲ್ಲಿ ನಿಖಿಲ್ ವರ್ಸಸ್ ಡಿಕೆ ಸುರೇಶ್ ಮದಗಜಗಳ ಕಾಳಗಕ್ಕೆ ವೇದಿಕೆ ಸಜ್ಜಾಗ್ತಿದೆ. ಡಿಕೆ ಶಿವಕುಮಾರ್ ಅವರು ನಾನೇ ಕ್ಯಾಂಡಿಡೇಟು ಅಂದ್ಕೊಂಡು ಭರ್ಜರಿ ಅನುದಾನದ ಮಾತುಗಳನ್ನು ಆಡ್ತಿದ್ದಾರೆ. ಆದರೆ ಕೊನೆ ಕ್ಷಣದಲ್ಲಿ ಡಿಕೆ ಸುರೇಶ್ ಅವರನ್ನೇ ಅವ್ರು ನಿಲ್ಲಿಸೋದು ಅನ್ನೋದು ಲೋಕಲ್ ಆಗಿ ಕೇಳಿ ಬರ್ತಿರೋ ವಿಚಾರ. ಸೊ ಡಿಕೆ ಸುರೇಶ್ ಅವ್ರನ್ನ ಗೆಲ್ಲಿಸಲೇಬೇಕು, ಮುಖ್ಯಮಂತ್ರಿ ಕುರ್ಚಿ ಏರೋದಕ್ಕೆ ದಾರಿ ಕ್ಲಿಯರ್ ಮಾಡಿಕೊಳ್ಳೇಬೇಕು ಅಂತ ಹಠ ತೊಟ್ಟಿರೋ ಡಿಕೆ ವಿರುದ್ಧ ಕುಮಾರಸ್ವಾಮಿ ಹೇಳ್ತಿರೋದೇನು? ಹಾಗಾದರೆ ಅದು 93 ಕೋಟಿಯ ರಹಸ್ಯ. ಈಗಾಗಲೇ ಕಾರ್ಪೊರೇಟರ್ಗಳನ್ನು ಕರ್ಕೊಂಡು ಹೋದರು, ನಮ್ಮ ಪಕ್ಷದಿಂದ ಗೆದ್ದಿರೋರ್ನೆಲ್ಲ ಹೈಜಾಕ್ ಮಾಡಿ ಅಂತ ಕಿಡಿಕಾರ್ತಾರೆ ಕುಮಾರಸ್ವಾಮಿ ಅವರು. ಏನೇನು ನಡೀತಿದೆ ಇಲ್ಲಿ ಅಕ್ರಮವಾಗಿ ಅಂತ ವಾಗ್ದಾಳಿ ನಡೆಸಿರೋದವರು. ಹಾಗೆ 30 ವಾರ್ಡ್ಗೆ 1 ಕೋಟಿ ಅಂತ 30 ಕೋಟಿ ಏನೋ ರಿಲೀಸ್ ಮಾಡಿದ್ದೀನಿ ಅಂತಿದ್ದಾರಲ್ಲ, ಆದರೆ ಅಸಲಿಗೇನಾಗ್ತಿದೆ ಅಂತ ಒಂದೊಂದೇ ಎಳೆನ ಎಳಿತಾ ಹೋಗ್ತಾರೆ. ಅಷ್ಟೇ ಅಲ್ಲ, UGT ಕಾಮಗಾರಿ ಎಲ್ಲ ಆಗಿ ಟೆಂಡರ್ ತನಕನೂ ಆಗಿತ್ತು, ಆದರೆ ದುಡ್ಡು ರಿಲೀಸ್ ಆಗ್ತಿಲ್ಲ ಅನ್ನೋ ವಿಷಯಕ್ಕೆ ಬರ್ತಾರೆ ಅವರು. ಹಾಗೆ ಡಿಕೆ ಶಿವಕುಮಾರ್ 100 ಕೋಟಿ, ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಲೆಕ್ಕ ತೋರಿಸ್ತಿದ್ದಾರಲ್ಲ. ಈ ಸರ್ಕಾರ ಬಂದ ಮೇಲೆ ಏನೂ ರಿಲೀಸ್ ಆಗಿಲ್ಲ, ನಮ್ಮ ಕಾಲದಲ್ಲಿ ರಿಲೀಸ್ ಆಗಿದ್ದಂತಂದು ಇವರು ಗುದ್ಲಿ ಹಿಡ್ಕೊಂಡು ಪೋಸ್ ಕೊಡ್ತಿದ್ದಾರೆ. ಸೊ ಈಗ ಬರ್ತಿರೋದು ನಮ್ಮ ಕಾಲದ ಫಂಡು, ಡಿಕೆ ತರ್ತಿರೋದಲ್ಲ ಅಂತ ಸೆಡ್ ಹೊಡೆದಿದ್ದಾರೆ. ಹಾಗೆ ಕಾಂಟ್ರಾಕ್ಟರ್ಗಳಿಗೆ, ಗುತ್ತಿಗೆದಾರರಿಗೆ ಏನು ಹೇಳಿ ಕಳಿಸ್ತಿದ್ದಾರೆ ಇಂಜಿನಿಯರ್ಗಳು ಅಂತ ಕೇಳಿದ್ರೆ, ಡಿಕೆ ಶಿವಕುಮಾರ್ ಭೇಟಿ ಮಾಡ್ಕೊಂಡು ಬನ್ನಿ ಅಂತಿದ್ದಾರಂತೆ. ಕುಮಾರಸ್ವಾಮಿ ಅವರು ಹೇಳ್ತಿರೋದು ಇದು. ಅದೇ ನಾನಲ್ಲಿದ್ದಾಗ ಯಾಕೆ ನನ್ನ ಹತ್ರ ಕಳಿಸ್ತಿರ್ಲಿಲ್ಲ ಕಾಂಟ್ರಾಕ್ಟರ್ಗಳನ್ನು? 93 ಕೋಟಿ ಲಾಭಕ್ಕಾಗಿ ಡಿಕೆ ಕೈ ಹಾಕಿರೋದಿದು ಅಂತ ಒಂದು ವಿಷಯವನ್ನು ಹೊರಹಾಕಿದ್ದಾರೆ ಜನರ ಮುಂದೆ, ಆ ಕ್ಷೇತ್ರದ ಜನರ ಮುಂದೆ. ನೆನಪಿಟ್ಕೊಳ್ಳಿ, ಈ ಚನ್ನಪಟ್ಟಣನೇ ಚೇಂಜ್ ಮಾಡಿಬಿಡ್ತೀನಿ, ಸಿಂಗಪೂರ್ ಮಾಡಿಬಿಡ್ತೀನಿ ಅಂತಿರುವಂತಹ ಈ ಸರ್ಕಾರ, ಡಿಕೆ ಶಿವಕುಮಾರ್ ಅವರು ಸಿಟಿಯನ್ನು ಏನು ಮಾಡಿಟ್ಟಿದ್ದಾರೆ, ಗಬ್ಬನಾರ್ತಾ ಇದೆ. ನಮ್ಮ ಕಾಲದಲ್ಲಿ ಟೆಂಡರ್ ಪ್ರಕ್ರಿಯೆ ತನಕ ಹೋಗಿದ್ದಕ್ಕೂ ಚಾಲನೆ ಸಿಗ್ತಿಲ್ಲ. ಈಗ ನೋಡಿದ್ರೆ 93 ಕೋಟಿ ಹೊಡೆಯೋದಕ್ಕೆ ಇಂಥದ್ದೊಂದು ಪ್ಲಾನ್ ಅನ್ನು ರೂಪಿಸಿದ್ದಾರೆ ಅನ್ನುವ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮಾತಾಡೋಕೆ ಕೂತ್ಕೊಂಡ ನಾನು ಅವ್ನಿಗೆ ಹೇಳಿದೆ, ಗಿಣಿಗೆ ಹೇಳ್ದಂಗೆ, ನೋಡಪ್ಪ, ಕಳೆದ ಚುನಾವಣೆ 2019ರಲ್ಲಿ ನಿನಗೆ ಅನ್ಯಾಯ ಮಾಡೋದು ಸೋತ ಹೊರತು ಮಂಡ್ಯ ಜನ ಸೋಲ್ಸಿಲ್ಲ ನಿನ್ನ. ಈ ಬಾರಿ ಅದೇ ಜನ ನಿನ್ನನ್ನು ಗೆಲ್ಲಿಸ್ತಾರೆ, ನೀನು ಚುನಾವಣೆ ನಿಂತ್ಕಪ್ಪ ಅಂತ ಗಿಣಿಗೆ ಹೇಳಿದೆ ಮಂಡ್ಯದಲ್ಲಿ. ಅವನು ಒಂದೇ ಮಾತು ಹೇಳಿದ, ನಾನು ಯಾವ ಕಾರಣಕ್ಕೂ ಚುನಾವಣೆ ಇದ್ದರೆ ರಾಮನಗರದಲ್ಲಿ ಮೊನ್ನೆ ಮತ್ತೆ ಕಾರ್ಯಕರ್ತರು ಹಿಂಸೆ ಕೊಟ್ಟರು, ಅಲ್ಲಿ ಹೋಗಿ ನಿಂತ್ಕೊಂಡೆ. ಮತ್ತೆ ನಾನೀಗ ಮಂಡ್ಯಗೆ ಹೋಗಿ ನಿಂತರೆ ನನ್ನ ಬಗ್ಗೆ ಜನ ಏನು ಮಾತನಾಡ್ತಾರೆ, ಯಾವ ಕಾರಣಕ್ಕೂ ನಿಲ್ಲಲ್ಲ ಅಂತ ಹೇಳಿ. ನಾನು MLA ಇದ್ದಾಗ ಎಷ್ಟೆಷ್ಟು ರಿಲೀಸ್ ಆಯಿತು, ಆ ಕೆಲಸಗಳಲ್ಲಿ ಎಷ್ಟಿದೆ 20 ಕೋಟಿ ಮೇಲೆ 1 ರೂಪಾಯಿ ಇನ್ನೂ ಕೊಟ್ಟಿಲ್ಲ. 3 ತಿಂಗಳಲ್ಲಿ 20 ದಿನ ಬಂದಿದ್ದೀನಿ ಅಂದ್ರಲ್ಲ. ಹೊಸದಾಗಿ ಈ ಸರ್ಕಾರ ಬಂದು ಯಾವುದೇ ರೀತಿಯ ಹಣ ಬಿಡುಗಡೆ ಮಾಡಿಲ್ಲ ಈ ಸರ್ಕಾರದಲ್ಲಿ. ಹಿಂದಿನ ನಾನು ಶಾಸಕನಿದ್ದಾಗ ಬಿಡುಗಡೆ ಆದಂತ ಹಣಗಳಿದೆ. ಈಗ ಬಂದು ಗುದ್ಲಿ ಪೂಜೆ ಹಾಕೊಂಡಿದ್ದಾರೆ, ಚುನಾವಣೆ ಡಿಕ್ಲೇರ್ ಆಗ್ತದೆ ಅಂತಕ್ಕಂಥ ಒಂದು ತರಾತುರಿನಲ್ಲಿ ಎಲ್ಲ ಆ ಚರಂಡಿಗಳಿಗೆ ಬಿಟ್ಟುಬಿಟ್ಟವ್ರೆ.
ಬದುಕಕ್ಕಾಗ್ತಾ ಇಲ್ಲ ಅಲ್ಲಿ ಚನ್ನಪಟ್ಟಣದಲ್ಲಿ ಟೌನ್ನಲ್ಲಿ. ಅದಕ್ಕೆ 96 ಕೋಟಿ ಹಣ ಬಿಡುಗಡೆ ಮಾಡಿ ಟೆಂಡರ್ ಆಗಿ ಎಲ್ಲ ಆಗಿದೆ. ಇವತ್ತವ್ರಿಗೆ ಕೆಲಸ ಪ್ರಾರಂಭ ಮಾಡಿಲ್ಲ. ಕಾಂಟ್ರಾಕ್ಟರ್ಗೆ ಹೇಳ್ತಾರಂತೆ ಇಂಜಿನಿಯರ್ಸು, ಶಿವಕುಮಾರ್ ಹೋಗ್ಬಿಟ್ಟು ಭೇಟಿ ಮಾಡಿ ಬನ್ನಿ ಅಂತಾರಂತೆ. ನಾನಿದ್ದಾಗ ಯಾಕೆ ಕುಮಾರಸ್ವಾಮಿ ಹೋಗಿ ನೋಡ್ಕೊಂಬನ್ನಿ ಅಂತ ಯಾಕೆ ಹೇಳ್ತಿರ್ಲಿಲ್ಲ ಇಂಜಿನಿಯರ್ಗಳು? ಶಿವಕುಮಾರ್ ಹೋಗಿ ಹೇಗೆ ನೋಡಿ ಅಂತ ಯಾಕೆ ಹೇಳ್ತಾರೆ? 93 ಕೋಟಿ ಪರ್ಸೆಂಟೇಜ್ ತಗೋಬೇಕಲ್ಲ. ಡಿಕೆ HDK ನಡುವೆ ಜಟಾಪಟಿ ಸಮರ ಜೋರಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗಿದು 3ನೇಯ ಸತ್ವ ಪರೀಕ್ಷೆ ಮಂಡ್ಯ ರಾಮನಗರದ ಬಳಿಕ. ಅಧಿಕೃತವಾಗಿ ಘೋಷಣೆ ಆಗಿಲ್ಲದೆ ಇದ್ರು ಬಹುತೇಕ ಅವರೇ ಅಂತ ಹೇಳ್ತಿದ್ದಾರೆ. ಅವ್ರನ್ನ ಕರ್ಕೊಂಡು ಮೊನ್ನೆ ಡೆಲ್ಲಿಗೆ ಹೋಗಿ ಬಂದರು. ಅವರ ಮಾತುಗಳಲ್ಲೂ ಭಾವನಾತ್ಮಕವಾಗಿ ಜನರನ್ನ ಹಿಡಿದಿಡೋ ಪ್ರಯತ್ನ ಆಗ್ತಿದೆ. ಹಾಗಾಗಿ ನಿಖಿಲ್ ಅಖಾಡಕ್ಕಿಳಿಯೋದು ಬಹುತೇಕ ಫಿಕ್ಸ್ ಆಗಿದೆ. ಯೋಗೇಶ್ವರ್ ಇನ್ನೂ ಹರಸಾಹಸ ಪಡ್ತಿದ್ದಾರೆ ಕೊನೆ ಕ್ಷಣದಲ್ಲಿ. ಇದರ ನಡುವೆ DK ಬ್ರದರ್ಸ್ ಅನುದಾನದಲ್ಲಿ ದುಡ್ಡು ಇಷ್ಟು ತಂದಿದ್ದೀವಿ, ಮನೆ ಇಷ್ಟು ಕಡಿಸ್ತಾ ಇದ್ದೀವಿ, ಗ್ರಾಮಕ್ಕಿಷ್ಟು, ರಸ್ತೆ UGD ಅಂದ್ಕೊಂಡು ಏನು ಅಸ್ತ್ರ ಪ್ರಯೋಗ ಮಾಡಿದ್ದಾರೆ, ಬೈ ಎಲೆಕ್ಷನ್ ಗ್ಯಾರಂಟಿ ಪ್ಯಾಟರ್ನ್ನ ರಿಲೀಸ್ ಮಾಡಿದ್ದಾರಲ್ಲ, ಅದ್ರ ವಿರುದ್ಧ ಈಗ ಸೆಡ್ ಹೊಡೆದು ಇದು ನನ್ನ ಕಾಲದ ದುಡ್ಡು, ಈಗ ಬಂದಿರೋದು, ಪೋಸ್ ಕೊಡೋರ್ನೆಲ್ಲ ನಂಬಬೇಡಿ, ಮತ್ತು ಇವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಹೇಗೆ ಅಡ್ಡಗಾಲಾಗಿದ್ದಾರೆ, ಎಷ್ಟು ದುಡ್ಡು ಹೊಡೆಯೋದಕ್ಕೆ ಹೊರಟಿದ್ದಾರೆ ಅಂತ ಈಗ ಕೆಂಡ ಕಾರ್ತಿದ್ದಾರೆ. ಸೊ ಚನ್ನಪಟ್ಟಣದಲ್ಲಿ ಅದೃಷ್ಟ ಪರೀಕ್ಷೆ ಯಾರ ಕೈ ಹಿಡಿಯಲಿದೆ ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.